ವೆಲ್ಕಮ್ ಟು ಶಾಲಾ ಶಿಕ್ಷಣ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಭಾರತ ಚುನಾವಣಾ ಆಯೋಗ ನಡೆಸುತ್ತಿರುವ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ವಿಶೇಷ ತೀವ್ರ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ BLO ಮತಗಟ್ಟೆ ಅಧಿಕಾರಿಗಳು ಈ ಒಂದು SIR ಮಾಡ್ಯೂಲ್ನಲ್ಲಿ ಏನೆಲ್ಲ ಕೆಲಸಗಳನ್ನು ನಿರ್ವಹಿಸಬೇಕು, BLO ಆ್ಯಪ್ನಲ್ಲಿ ಏನೆಲ್ಲ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಮೊದಲಿಗೆ BLOಗಳು ತಮ್ಮ BLO ಆ್ಯಪನ್ನು ಓಪನ್ ಮಾಡಿಕೊಂಡು ಅದರಲ್ಲಿ ನೋಡ್ಬೋದು. ಅದರಲ್ಲಿ ಒಂದು ಹೊಸ ಮಾಡ್ಯೂಲನ್ನು ನೋಡ್ಬೋದು. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತೇಳಿ SIR ಅಂತೇಳಿ ಈ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಂತರ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಕೇಳಲಾಗ್ತದೆ. ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ನಂತರ ಈ ರೀತಿಯ ಒಂದು ಪೇಜ್ ಓಪನ್ ಆಗ್ತದೆ. ಇದು SIRಗೆ ಸಂಬಂಧಪಟ್ಟಂತೆ BLO ಅವರು ಇವೆಲ್ಲ ಕಾರ್ಯಗಳನ್ನು ನಿರ್ವಹಿಸಬೇಕಾಗಿದೆ. ಏನೆಲ್ಲ ಇದೆ ಅಂತೇಳಿ ನಾವು ನೋಡ್ತಾ ಹೋಗೋಣ. ಸ್ನೇಹಿತರೆ, ನಾವಿಲ್ಲಿ ನೋಡ್ಬೋದು SIR 2026 ಪ್ರೀ ಡ್ರಾಫ್ಟ್ ಅಂತೇಳಿ ಕೊಡಲಾಗಿದೆ. ಅಂದರೆ ಡ್ರಾಫ್ಟ್ ರೋಲ್ ಪಬ್ಲಿಷ್ ಆಗೋದಕ್ಕಿಂತ ಮೊದಲು ನಾವು ಏನೆಲ್ಲ ಕಾರ್ಯಗಳನ್ನು ನಿರ್ವಹಿಸಬೇಕು BLO ಆಗಿರ್ತಕ್ಕಂಥವ್ರು ಅಂತೇಳಿ. ಮೊದಲ ಒಂದು ಆಯ್ಕೆಯನ್ನು ನೋಡ್ಬೋದು, EF ಡ್ಯಾಶ್ಬೋರ್ಡ್ ಅಂತೇಳಿದೆ. EF ಅಂದರೆ ಎನ್ಯುಮರೇಷನ್ ಫಾರ್ಮ್ ಡ್ಯಾಶ್ಬೋರ್ಡ್ ಅಂತೇಳಿ. ಇದರಲ್ಲಿ ನಾವು ನಮ್ಮ ಒಂದು ಮತಗಟ್ಟೆಗೆ ಸಂಬಂಧಿಸಿದಂತೆ ಎಷ್ಟು ಎನ್ಯುಮರೇಷನ್ ಫಾರ್ಮ್ಸ್ ಬಂದಿದೆ, ಎಷ್ಟು ಡಿಸ್ಟ್ರಿಬ್ಯೂಷನ್ ಆಗಿದೆ, ಎಷ್ಟನ್ನು ವಾಪಸ್ ಪಡ್ಕೊಂಡಿದ್ವಿ, ಈ ರೀತಿ ಮಾಹಿತಿಯನ್ನು ನೋಡ್ಕೊಳ್ತಕ್ಕಂಥದ್ದು ಇದು. ಸ್ನೇಹಿತರೆ, EF ಡ್ಯಾಶ್ಬೋರ್ಡಲ್ಲಿ ಏನೆಲ್ಲ ಮಾಹಿತಿ ಇರ್ತದೆ ಅಂತೇಳಿ ನಾವು ಒಮ್ಮೆ ನೋಡೋದಾದರೆ, ಟೋಟಲ್ ಎಲೆಕ್ಟರ್ಸ್ ನಮ್ಮ ಪಾರ್ಟಲ್ಲಿ ಎಷ್ಟು ಜನ ಮತದಾರರಿದ್ದಾರೆ ಅಂತೇಳಿ. ಹಾಗೆಯೇ EF ಡಿಸ್ಟ್ರಿಬ್ಯೂಷನ್ ಟ್ರ್ಯಾಕರಲ್ಲಿ ನಾವು ನೋಡ್ಬೋದು EF ಡಿಸ್ಟ್ರಿಬ್ಯೂಟೆಡ್ ಬೈ BLO ಅವರು ಈ ಒಂದು ಎನ್ಯುಮರೇಷನ್ ಫಾರ್ಮನ್ನು ಎಷ್ಟು ಜನರಿಗೆ ವಿತರಿಸಲಾಗಿದೆ ಅಂತೇಳಿ ಆ ಒಂದು ಸಂಖ್ಯೆಗಳಿರ್ತದೆ. ಹಾಗೆಯೇ EF ನಾಟ್ ಡಿಸ್ಟ್ರಿಬ್ಯೂಟೆಡ್ ಎಷ್ಟು ವಿತರಿಸಿಲ್ಲ, ಹಾಗೆಯೇ ಮಾರ್ಕ್ ಆ್ಯಸ್ ಅನ್ಕಲೆಕ್ಟಬಲ್ ಅಂತೇಳಿ. ಓಕೆ, ಹಾಗೆಯೇ ಡಿಸ್ಟ್ರಿಬ್ಯೂಷನ್ ಟ್ರ್ಯಾಕರಲ್ಲಿ EF ಅನ್ನು ಎಷ್ಟು ವೆರಿಫೈ ಮಾಡಲಾಗಿದೆ, ಎಷ್ಟನ್ನು ಡಿಜಿಟೈಸ್ ಮಾಡಲಾಗಿದೆ, ಎಷ್ಟನ್ನು BLO ಅವರು ವ್ಯಾಲಿಡೇಟ್ ಮಾಡಿದ್ದಾರೆ, ಈ ರೀತಿ ಒಂದಷ್ಟು ಮಾಹಿತಿ ಈ ಒಂದು ಅಂಕಿ ಸಂಖ್ಯೆಗಳಿರ್ತದೆ. ಇದು ನಾವು ನೋಡ್ಕೊಂಡು ಇದೆಲ್ಲ ಮಾಹಿತಿ ನಾವು ಎಷ್ಟು ವರ್ಕನ್ನು ಮಾಡಿದ್ದೀವಿ, ಎಷ್ಟು ಪೆಂಡಿಂಗ್ ಇದೆ ಎನ್ನುವುದನ್ನು ನೋಡ್ಕೊಳ್ಳಿಕ್ಕೆ ಈ ಒಂದು ಡ್ಯಾಶ್ಬೋರ್ಡು ಉಪಯೋಗ ಆಗ್ತದೆ. ಸ್ನೇಹಿತರೆ, ಎರಡನೇ ಆಪ್ಷನಲ್ಲಿ ನೋಡ್ಬೋದು EF ಡಿಸ್ಟ್ರಿಬ್ಯೂಷನ್ ಟ್ರ್ಯಾಕರ್ ಅಂತೇಳಿ. ಇದರಲ್ಲಿ ನಾವು ಏನೆಲ್ಲ ಮಾಹಿತಿಯನ್ನು ಎಂಟರ್ ಮಾಡಬೇಕು ಅಂತೇಳಿ ನಾವು ನೋಡೋದಾದರೆ, ಮೊದಲಿಗೆ ನಾವು ಎಲ್ಲ ಮತದಾರರಿಗೆ ಈ ಒಂದು ಎನ್ಯುಮರೇಷನ್ ಫಾರ್ಮನ್ನು ವಿತರಣೆ ಮಾಡ್ತೀವಿ ಫಿಸಿಕಲ್ಲಾಗಿ. ಹಾಗೆಯೇ ಈ ಒಂದು BLO ಆ್ಯಪಲ್ಲಿ ಅದನ್ನು ನಾವು ತೋರಿಸ್ಬೇಕಾಗ್ತದೆ. EF ಡಿಸ್ಟ್ರಿಬ್ಯೂಟೆಡ್ ಅಂತೇಳಿ ಆ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನಾವು ಅದನ್ನು ಮಾರ್ಕ್ ಮಾಡಬೇಕಾಗ್ತದೆ. ಹಾಗೆಯೇ EF ಕಲೆಕ್ಟೆಡ್ ಅಂತೇಳಿ ಅದನ್ನು ನಾವು ಏನು ಫಿಸಿಕಲ್ಲಾಗಿ ಗಣತಿ ನಮೂನೆಯನ್ನು ವಿತರಿಸಿ ಮತ್ತು ವಾಪಸ್ ಪಡಿತೀವೋ ಮತದಾರರಿಂದ, ಅದನ್ನು ಕೂಡ ನಾವು EF ಕಲೆಕ್ಟೆಡ್ ಅಂತೇಳಿ ಮಾಡಬೇಕಾಗ್ತದೆ. ಈ ರೀತಿ ಒಂದಷ್ಟು ಕೆಲಸವನ್ನು ನಾವು ಎನ್ಯುಮರೇಷನ್ ಫಾರ್ಮನ್ನು ಡಿಸ್ಟ್ರಿಬ್ಯೂಷನ್ ಮಾಡೋದು, ಹಾಗೆಯೇ ಎನ್ಯುಮರೇಷನ್ ಫಾರ್ಮನ್ನು ಕಲೆಕ್ಟ್ ಮಾಡ್ತಕ್ಕಂಥದ್ದು ಈ ಒಂದು ಆಪ್ಷನ್ನಲ್ಲಿ ಮಾಡಬೇಕಾಗ್ತದೆ. ಸ್ನೇಹಿತರೆ, ಇದರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ಹೇಳ್ತಾ ಹೋಗ್ತೇನೆ. ಸ್ನೇಹಿತರೆ, ನಂತರ ಮೂರನೇ ಒಂದು ಆಪ್ಷನನ್ನು ನೋಡ್ಬೋದು, ಫಿಲ್ ಎನ್ಯುಮರೇಷನ್ ಫಾರ್ಮ್ ಅಂತೇಳಿ. ನಾವೇನು ಫಿಸಿಕಲ್ಲಾಗಿ ಎಲ್ಲ ಮತದಾರರಿಗೆ ಈ ಒಂದು ಎನ್ಯುಮರೇಷನ್ ಫಾರ್ಮನ್ನು ವಿತರಣೆ ಮಾಡ್ತೀವಿ ಮತ್ತು ವಾಪಸ್ ಪಡಿತೀವೋ ಆ ಒಂದು ಎನ್ಯುಮರೇಷನ್ ಫಾರ್ಮನ್ನು ನಾವು ಡಿಜಿಟೈಸ್ ಮಾಡಬೇಕಾಗ್ತದೆ. ಆ ಒಂದು ಡಿಜಿಟೈಸ್ ಮಾಡ್ತಕ್ಕಂಥ ಕೆಲಸ ಅತಿ ಮುಖ್ಯವಾದಂಥ ಕೆಲಸ ಫಿಲ್ ಎನ್ಯುಮರೇಷನ್ ಫಾರ್ಮ್ ಅಂತೇಳಿ. ಅದರಲ್ಲಿ ನಾವು ಮಾಡಬೇಕಾಗ್ತದೆ. ಮ್ಯಾಪಿಂಗ್ ಆಗಿರೋರಿಗೆ ಹೇಗೆ ಮಾಡಬೇಕು, ಹಾಗೆಯೇ ಪ್ರಾಜಿನಿ ಆಗಿರೋರಿಗೆ ಹೇಗೆ ಮಾಡಬೇಕು ಅಂತಕ್ಕಂಥದ್ದೆಲ್ಲವೂ ಕೂಡ ಈ ಒಂದು ಮೂರನೇ ಆಪ್ಷನಲ್ಲಿ ಮಾಡ್ತೀವಿ. ನೆಕ್ಸ್ಟ್ ಡೀಟೇಲಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದರ ಬಗ್ಗೆ ಹೇಳ್ತೀನಿ. ನೆಕ್ಸ್ಟ್ ಫಿಲ್ ಫಾರ್ಮ್ಸ್ ಫಾರ್ ಎಪಿಕ್ ಮ್ಯಾಚ್ಡ್ ಎಲೆಕ್ಟರ್ಸ್ ಅಂತೇಳಿ ಇದೆ. ಇದು ನಾಲ್ಕನೆಯ ಒಂದು ಆಯ್ಕೆ. ಅಂದರೆ ಒಂದೇ ಎಪಿಕ್ ನಂಬರ್ ಇರ್ತದೆ, ಬೇರೆ ಬೇರೆ ಕಡೆ ಅವರು ಮತದಾರರ ಪಟ್ಟಿಗೆ ಸೇರ್ಪಡೆ ಆಗಿರ್ತಾರೆ. ಅಂತಹ ಮತದಾರರ ಒಂದು ಮಾಹಿತಿಯನ್ನು ಹೇಗೆ ಫಿಲ್ ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಈ ಒಂದು ನಾವು ನಾಲ್ಕನೇ ಆಪ್ಷನ್ನಲ್ಲಿ ಆ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ನಾವು ನೋಡ್ಬೋದು ಆನ್ಲೈನ್ ಫಾರ್ಮ್ಸ್ ಫಿಲ್ಡ್ ಬೈ ಎಲೆಕ್ಟರ್ಸ್ ಅಂತೇಳಿದೆ. ನಾವೇನು ಎನ್ಯುಮರೇಷನ್ ಫಾರ್ಮನ್ನು ನಾವು ವಿತರಣೆ ಮಾಡಿ ಬರ್ತೀವಿ, ಆಗ ಮತದಾರರು ಅವರು ನಮ್ಮ ECI ನೆಟ್ಟಲ್ಲಿ ಆ ಒಂದು ವೆಬ್ ಪೋರ್ಟಲ್ ಮೂಲಕ ತಮ್ಮ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡಿದರೆ ಆಗ ಆ ಒಂದು ಆನ್ಲೈನ್ ಫಾರ್ಮನ್ನು ಫಿಲ್ ಮಾಡಿರ್ತಾರಲ್ಲ ಅದನ್ನು ನಾವು ಚೆಕ್ ಮಾಡಿ ವೆರಿಫೈ ಮಾಡಲಿಕ್ಕೆ ಈ ಒಂದು ಆಪ್ಷನನ್ನು ಬಳಸಬೇಕಾಗ್ತದೆ. ನೆಕ್ಸ್ಟ್ ನಾವು ನೋಡ್ಬೋದು ರಿವೆರಿಫೈ ಫಿಲ್ಡ್ EF
ಮತ್ತು ಅನ್ಮ್ಯಾಪ್ ದ ಎಲೆಕ್ಟರ್ ಅಂತೇಳಿ. ಇದು ಪುನಃ ಮತ್ತೊಮ್ಮೆ ಪರಿಶೀಲನೆ ಮಾಡಲಿಕ್ಕೆ ಈ ಒಂದು ಆಪ್ಷನಲ್ಲಿ ನಾವು ವರ್ಕ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ನಾವು ನೋಡ್ಬೋದು ಸೆಂಟ್ ಬ್ಯಾಕ್ ಬೈ ERO ಅಂತೇಳಿ. ನಾವು ಒಂದು ಮಾಹಿತಿಯನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡಿರ್ತೀವಿ, ಅವರು ERO ಅದನ್ನು ನೋಡಿ ಪರಿಶೀಲಿಸಿ ಏನಾದರೂ ತಪ್ಪಾಗಿದ್ದಲ್ಲಿ ಪುನಃ ನಮಗೆ ವಾಪಸ್ ಕಳಿಸಿದರೆ ಅದನ್ನು ವೆರಿಫೈ ಮಾಡಲಿಕ್ಕೆ ಪುನಃ ಚೆಕ್ ಮಾಡಲಿಕ್ಕೆ ಈ ಒಂದು ಆಪ್ಷನನ್ನು ಬಳಕೆ ಮಾಡಲಾಗ್ತದೆ. ಹಾಗೆಯೇ 85+ ಆಬ್ಸೆಂಟ್ ವೋಟರ್ಸ್ ಇರ್ಬೋದು, ಶಿಫ್ಟ್ ಇರ್ಬೋದು, ಡೆತ್ ವೋಟರ್ಸ್ ಇರ್ಬೋದು, ಆ ಒಂದು ಮತದಾರರ ಮಾಹಿತಿಯನ್ನು ಪುನಃ ರೀವೆರಿಫೈ ಮಾಡಲಿಕ್ಕೆ ಈ ಒಂದು ಆಪ್ಷನನ್ನು ಬಳಸಿ ನಾವು ಮಾಡಬೇಕಾಗ್ತದೆ. ಹಾಗೆಯೇ ಕೊನೆಯ ಒಂದು ಮಾಹಿತಿಯನ್ನು ನೋಡ್ಬೋದು, ಅಪ್ಲೋಡ್ BLO BLA MOM ಅಂತೇಳಿ. ಇದು ನಾವು ನಮ್ಮ BLOಗಳು BLAಗಳ ಜೊತೆಗೆ ಸಭೆಯನ್ನು ನಡೆಸಿರ್ತಕ್ಕಂಥ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗ್ತದೆ. ಆ ಒಂದು ಡಾಕ್ಯುಮೆಂಟ್ ಕೂಡ ಅಪ್ಲೋಡ್ ಮಾಡಬೇಕಾಗ್ತದೆ. ಇಷ್ಟು ವರ್ಕನ್ನು ನಾವು SIR ಮಾಡ್ಯೂಲಲ್ಲಿ BLO ಆಗಿರ್ತಕ್ಕಂಥವರು ನಿರ್ವಹಿಸಬೇಕಾಗ್ತದೆ. ಇದಿಷ್ಟು ಕೂಡ ಪ್ರೀ ಡ್ರಾಫ್ಟ್ ಅಂದರೆ ಮತದಾರರ ಪಟ್ಟಿ, ಕರಡು ಮತದಾರರ ಪಟ್ಟಿ ಪಬ್ಲಿಷ್ ಆಗೋದಕ್ಕಿಂತ ಮುಂಚೆ ಮಾಡಬೇಕಾಗಿರ್ತಕ್ಕಂತಹ ಕಾರ್ಯಗಳು. ಸ್ನೇಹಿತರೆ, ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋಗಳಲ್ಲಿ ನಾವು ನೋಡ್ಬೋದು. ಥ್ಯಾಂಕ್ ಯು.